ಹಾಯ್ ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ ಫ್ರೆಂಡ್ಸ್? ಇದು ಏನಂದರೆ ನೀವು ತಮ್ಮನೇಲಿ ನೋಡಿ ಗೊತ್ತಾಗಿರ್ಬೋದು. ಯಾಕಂದರೆ ಇದು ನಿಮಗೆ ನೆಗಡಿ, ಶೀತ, ಕೆಮ್ಮು, ಗಂಟಲು ನೋವೆಲ್ಲ ಇರುವಾಗ ಈ ಥರ ಸ್ವೀಟ್ ಮಾಡಿ ಕುಡಿದ್ರೆ ಅಂತೂ ನಿಮ್ಮ ಎಲ್ಲ ಗಂಟಲು ನೋವು ಅಂತೂ ಮಾಯ ಆಗ್ತದೆ, ತುಂಬಾ ರಿಲೀಫ್ ಸಿಗ್ತದೆ. ಅದಕ್ಕೋಸ್ಕರ ಏನೆಲ್ಲ ಬೇಕು ಅಂತ ನೋಡ್ಕೊಂಡು ಬರೋಣ ತಡ ಮಾಡದೆ. ಇಲ್ಲಿ ಒಂದು ಪಾತ್ರೆಯನ್ನು ನಾನು ಈ ಥರ ಗ್ಯಾಸ್ ಆನ್ ಮಾಡಿ ಇಟ್ಟಿದ್ದೇನೆ ಸ್ಲೋ ಅಲ್ಲಿ. ಆಮೇಲೆ ಇದರಲ್ಲಿ ಒಂದು ಚಮಚ ತುಪ್ಪ ಬೇಕು. ನೋಡಿ, ತುಪ್ಪ ಅಂತೂ ಎಲ್ಲರ ಮನೆಯಲ್ಲಿ ಅವೈಲೇಬಲ್ ಇರ್ತದೆ, ಇಲ್ಲ ಅಂದರೆ ಎಣ್ಣೆಯಲ್ಲಿ ಮಾಡಿ ಅದರ ತುಪ್ಪದಲ್ಲಿ ಮಾಡಿದರೆ ತುಂಬ ಟೇಸ್ಟ್ ಆಗಿರ್ತದೆ. ಇದು ಈ ಥರ ಜಾಸ್ತಿಯಾಗಿ ಇದನ್ನು ತುಪ್ಪದಲ್ಲೇ ಮಾಡೋದು. ನಾನು ನಿಮಗೆ ಹೇಳಿದ್ದೆ ಈ ಥರ ಇಲ್ಲ ಅಂದರೆ ಏನು ಮಾಡೋದು, ಮತ್ತೆ ಅಡ್ಜಸ್ಟ್ ಮಾಡಿ ಎಣ್ಣೆಯಲ್ಲೇ ಮಾಡಿ ಅಂತ. ತುಪ್ಪ ಇಲ್ಲ ಅಂದರೆ ಸ್ವಲ್ಪ ಒಂದು ಸಣ್ಣ ಚಮಚವಾದರೂ ತುಪ್ಪ ಹಾಕಿ ಆಮೇಲೆ ಎಣ್ಣೆ ಆ್ಯಡ್ ಮಾಡಿ. ಈಗ ಇದು ಒಂದು ಚಮಚದಲ್ಲಿ ಗೋಧಿ ಹಿಟ್ಟು ತಗೊಂಡಿದ್ದೇನೆ. ನೋಡಿ, ಇದು ತುಪ್ಪ ಹಾಗೂ ಎಣ್ಣೆ ಮಿಕ್ಸ್ ಮಾಡಿ ತಗೊಂಡಿದ್ದು ನಾನು, ಖಾಲಿ ತುಪ್ಪನೇ ಹಾಕಲಿಲ್ಲ. ಆಮೇಲೆ ಇದನ್ನು ಚೆನ್ನಾಗಿ ಗೋಧಿ ಹಿಟ್ಟನ್ನು ಸ್ಲೋ ಗ್ಯಾಸಲ್ಲಿ ಈ ಥರ ಚೆನ್ನಾಗಿ ನಮ್ಮ ಪಾರ್ಲೆಜಿ ಬಿಸ್ಕಿಟ್ ಅದು ಕಲರ್ ಬರುವ ತನಕ ಈ ಥರ ಫ್ರೈ ಮಾಡ್ತಾ ಹೋಗಬೇಕು. ಬಿಸ್ಕಿಟ್ ಅದು ಕಲರ್ ಬರ್ತದಲ್ವ, ನಮ್ಮ ಪಾರ್ಲೆಜಿ ಬಿಸ್ಕಿಟ್ ಅದೆಲ್ಲ ಕಲರ್ ಉಂಟಲ್ವ, ಆ ಥರ ಕಲರ್ ಬರಬೇಕಿದು ಫ್ರೈ ಮಾಡ್ತಾ ಈ ಹಿಟ್ಟು. ಆಮೇಲೆ ಇದು ತುಂಬ ಒಳ್ಳೆ ಚೆನ್ನಾಗಿ ಪರಿಮಳ ಕೂಡ ಬರ್ತದೆ. ನಾನಿಲ್ಲಿ ತಗೊಂಡಿದ್ದು ಅದು ಬಫೆಲ್ಲೋ ಗೀ, ಅದರಿಂದಾಗಿ ಅದು ಆ ಥರ ವೈಟ್ ಉಂಟು. ಕೌಗಿ ತಗೊಂಡ್ರೆ ಯೆಲ್ಲೋ ಕಲರಲ್ಲಿ ಬರ್ತದೆ ಕೌಗಿ. ಇದು ಬಫೆಲ್ಲೋ ಗೀ ಕೂಡ ತುಂಬ ಒಳ್ಳೇದಿರ್ತದೆ ಅಂತ ಹೇಳಿದ್ರಿಂದ ಇದನ್ನೇ ತಗೊಂಡಿದ್ದು. ಈಗ ಇದನ್ನು ಈ ಥರ ತುಂಬ ಹೊತ್ತು ಫ್ರೈ ಮಾಡಬೇಕು, ಅಂದರೆ ಬೇಗನೆ ಇದನ್ನು ಇದು ಮಾಡಿದರೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುವುದಿಲ್ಲ. ಫ್ರೈ ಚೆನ್ನಾಗಿ ಆಗಬೇಕು. ಇದರ ಬಗ್ಗೆ ನಿಮಗೆ ಏನಾದರೂ ಡೌಟ್ ಇದ್ದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ಫ್ರೆಂಡ್ಸ್. ಸ್ಲೋ ಗ್ಯಾಸಲ್ಲಿ ಇಡಬೇಕು. ಫಾಸ್ಟಲ್ಲಿ ಇಡ್ಲಿಕ್ಕೆ ಹೋದರೆ ಏನಾಗ್ತದೆ ಅಂದರೆ ಎಲ್ಲ ಕಲರ್ ಎಲ್ಲ ಬೇಗನೆ ಬ್ರೌನ್ ಆಗಿ ಬಿಡ್ತದೆ, ಆದರೆ ಟೇಸ್ಟ್ ಅಷ್ಟು ಚೆನ್ನಾಗಿರುವುದಿಲ್ಲ, ಕರಿದ ಥರ ಎಲ್ಲ ಆಗ್ತದೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಈ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಇಲ್ಲಿ ನಾನು ತಗೊಂಡಿದ್ದೇನೆ ಪಿಸ್ತಾ, ಬಾದಾಮ್ ಕೂಡ ಹಾಕಬೇಕು. ಪಿಸ್ತಾ ಬಾದಾಮ್ ಎರಡು ಇಲ್ಲ ಅಂದರೆ ಪರವಾಗಿಲ್ಲ, ಆ ಥರನೇ ಪ್ಲೇನ್ ಮಾಡಿ. ಏನಾದರೂ ನಿಮ್ಮ ಹತ್ರ ಡ್ರೈ ಫುಡ್ ಏನಾದರೂ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಡ್ರೈ ಫುಡ್. ನೋಡಿ, ಈಗ ಇದರದ್ದು ಕಲರ್ ಇನ್ನೂ ಕೂಡ ತುಂಬ ಚೆನ್ನಾಗಿ ಬರಬೇಕು. ಇಷ್ಟೇ ಅಲ್ಲ, ಇದರಲ್ಲಿ ಮೇನ್ ಇರುವುದೆಂದರೆ ಇದನ್ನೇ ಈ ಕಲರ್ ಬರುವ ತನಕ ಇದನ್ನು ಈ ಥರ ಫ್ರೈ ಮಾಡೋದು ನೋಡ್ಕೊಂಡು ಮಾಡಬೇಕು. ಇದನ್ನು ಇಲ್ಲೇ ನಾವು ಇಟ್ಟು ಗ್ಯಾಸಲ್ಲಿ ಅಲ್ಲಿ ಇಲ್ಲಿ ಹೋದರೆ ಅದು ಎಲ್ಲ ತಲ ಹಿಡಿತದೆ. ಅದಕ್ಕೋಸ್ಕರ ಅಲ್ಲೇ ನಿಂತ್ಕೊಂಡು ಇದನ್ನು ಈ ಥರ ಕೈ ಆಡಿಸ್ತಾ ಇರಬೇಕು. ನೋಡಿದ್ರಲ್ಲಿ ಈಗ ಕಲರ್ ಚೆನ್ನಾಗಿ ಬರ್ತಾ ಉಂಟು, ಅದೇ ಬ್ರೌನ್ ಕಲರ್. ಈಗ ಪರಿಮಳ ಕೂಡ ತುಂಬ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಆಗೋದ್ರಿಂದ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್. ಇದಕ್ಕೆ ನಾನು ಹೇಳಿದಾಗೆ ನಿಮ್ಮ ಮನೆಯಲ್ಲಿ ತುಪ್ಪ ಇಲ್ಲ ಅಂದರೆ ಒಂದು ಚಮಚ ಆದರೂ ತುಪ್ಪ ಹಾಕಿ ಪರಿಮಳಕ್ಕೋಸ್ಕರ, ಆಗ ಇನ್ನೂ ಟೇಸ್ಟ್ ಆಗ್ತದೆ. ಈಗ ನಾನು ಇದಕ್ಕೆ ಈ ಡ್ರೈ ಫ್ರೂಟ್ ಕೂಡ ಆ್ಯಡ್ ಮಾಡ್ತಾ ಇದ್ದೇನೆ, ಯಾಕಂದರೆ ಇದರಲ್ಲೇ ಸ್ವಲ್ಪ ಫ್ರೈ ಆದರೆ ಇನ್ನೂ ಚೆನ್ನಾಗಿರ್ತದಂತ. ಇದೇ ಥರ ಮಿಕ್ಸ್ ಮಾಡ್ತಾ ಒಂದು 5 ನಿಮಿಷಕ್ಕಿಂತ ಹೆಚ್ಚೇ ಆಯಿತು ಮಿಕ್ಸ್ ಮಾಡೋದು ಸ್ಲೋ ಗ್ಯಾಸಲ್ಲಿ. ಈ ಥರ ಮಿಕ್ಸ್ ಮಾಡೋದ್ರಿಂದನೇ ಇದರ ಟೇಸ್ಟ್ ಇರುವುದು. ತುಂಬ ಈಸಿ ಫ್ರೆಂಡ್ಸ್, ನೀವು ಒಮ್ಮೆ ಇದನ್ನು ಮಾಡಿ, ಟೇಸ್ಟು ಕೂಡ ತುಂಬ ಚೆನ್ನಾಗಿರ್ತದೆ, ಮಕ್ಕಳಿಗೆಲ್ಲ ತುಂಬ ಹೆಲ್ದಿ ಕೂಡ ಆಗಿರ್ತದೆ. ಹಾಗೂ ನೀವು ಈ ಥರ ಮಾಡಿ ತಿನ್ನೋದ್ರಿಂದ ಈ ಶೀತ ಎಲ್ಲ ಆದ ಗಂಟಲು ನೋವೆಲ್ಲಿದ್ದಾಗ ತುಂಬ ಒಳ್ಳೆಯದಿರ್ತದೆ ಬಿಸಿ ಬಿಸಿ ಕುಡಿದ್ರೆ. ಈಗ ಇದಕ್ಕೆ ಸಕ್ಕರೆ ಹಾಕ್ತಾ ಇದ್ದೇನೆ. ನೀವು ಸಕ್ಕರೆ ಇಷ್ಟ ಇಲ್ಲ ಅಂದರೆ, ಸಕ್ಕರೆಯಿಂದ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಅಂತಂದರೆ ನೀವು ಬೆಲ್ಲ ಕೂಡ ಹಾಕ್ಬೋದು. ನಾನಿಲ್ಲಿ ಸಕ್ಕರೆ ಯೂಸ್ ಮಾಡ್ತಾ ಇದ್ದೇನೆ. ಇದು ಸಿಹಿ ಕುಡಿಲಿಕ್ಕೆ ಚೆನ್ನಾಗಿರ್ತದೆ. ನಿಮಗೆ ಸಿಹಿ ಇಷ್ಟ ಇಲ್ಲ ಅಂದರೆ ಖಾಲಿ ಉಪ್ಪು ಹಾಕಿ ಕೂಡ ಕುಡಿಬಹುದು. ಅಂದರೆ ಸಕ್ಕರೆ ಬೆಲ್ಲ ಎಲ್ಲ ಸ್ಕಿಪ್ ಮಾಡಿ ಖಾಲಿ ಉಪ್ಪು ಹಾಕಬೇಕು. ನಿಮಗೆ ಆ ಥರನೂ ಇಷ್ಟನೇ ಆಗ್ಬೋದು. ಈಗ ಇದು ರೆಡಿಯಾಗಿದೆ ನೋಡಿ, ಇಲ್ಲಿ ನಮ್ಮ ಇದೆಲ್ಲ ಫ್ರೈ ಮಾಡಿ ಹಿಟ್ಟು ರೆಡಿಯಾಗಿದೆ. ಇದಕ್ಕೆ ನಾನೀಗ ಅರ್ಧ ಲೀಟರ್ ಹಾಲನ್ನು ಹಾಕ್ತಾ ಇದ್ದೇನೆ. ನೀರು ಹಾಲನ್ನು ಮಿಕ್ಸ್ ಮಾಡಿ ಹಾಕಬೇಕು. ಅರ್ಧ ಲೀಟರ್ ಹಾಲಿಗೆ ಒಂದು ಅರ್ಧ ಗ್ಲಾಸಷ್ಟು ನೀರು ಕೂಡ ಆ್ಯಡ್ ಮಾಡಬೇಕು. ಈಗ ನೋಡಿ, ಇದು ರೆಡಿ ಉಂಟಲ್ವ. ಈಗ ಇದಕ್ಕೆ ಹಾಲನ್ನು ಆ್ಯಡ್ ಮಾಡ್ತೇನೆ. ನೀವು ಗ್ಯಾಸನ್ನು ಬಂದೇ ಮಾಡಿ, ತುಂಬ ಸ್ಲೋ ಇಟ್ಟು ಈ ಹಾಲು ಹಾಕಿ, ಅಂದರೆ ಇದು ಏನಂದರೆ ಲಮ್ಸ್ ಥರ ಆಗ್ತದೆ. ಅದಕ್ಕೋಸ್ಕರ ಈ ಥರ ಹಾಲು ಹಾಕ್ತಾ ಹೋಗುವಾಗ ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು ಬೇಗ. ಇಲ್ಲಾಂದರೆ ದಪ್ಪ ಆಗಿ ಎಲ್ಲ ಹಾಲಾಗಿ ಹೋಗ್ತದೆ. ಅದಕ್ಕೋಸ್ಕರ ಲಮ್ಸ್ ಎಲ್ಲ ಬರಬಾರ್ದು, ಬೇಗನೆ ಈ ಥರ ಮಿಕ್ಸ್ ಮಾಡ್ತಾ ಹೋಗಬೇಕು. ನೀವೇನು ಮಾಡಿ ಅಂದರೆ ಗ್ಯಾಸನ್ನು ಬಂದ್ ಮಾಡಿ ಹಾಲು ಹಾಕಿ ಈ ಥರ ಮಿಕ್ಸ್ ಮಾಡಿ, ಆಮೇಲೆ ಮತ್ತೆ ಕುದಿಲಿಕ್ಕೋಸ್ಕರ ಗ್ಯಾಸ್ ಆನ್ ಮಾಡಿ ಇಟ್ಬಿಡಿ. ಈಗ ನೋಡಿ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಯಿತು. ಇದಕ್ಕೆ ನಮ್ಮ ಇಲ್ಲಿ ಹೈದರಾಬಾದಲ್ಲಿ ಹರೀರಾ ಅಂತ ಹೇಳ್ತಾರೆ. ಇದು ಊರಲ್ಲಿ ಇದರ ಹೆಸರು ಏನಂತ ಗೊತ್ತಿಲ್ಲ, ಯಾಕಂದರೆ ನಾನು ಊರಲ್ಲಿ ಇದನ್ನು ಕುಡಿದೇ ಇರಲಿಲ್ಲ. ಅದಕ್ಕೋಸ್ಕರ ಇದರ ಹೆಸರು ನನಗೆ ಗೊತ್ತಿಲ್ಲ. ಇಲ್ಲಿಗೆ ಬಂದಮೇಲೆ ಗೊತ್ತಾದದ್ದು. ಏನಾದರೂ ಶೀತ ಗಂಟು ನೋವಾದರೆ ಬೇಗ ಹೇಳ್ತಾರೆ ಮನೆಯಲ್ಲಿ, ಹರೀರಾ ಮಾಡಿ ಕುಡಿಯಿರಿ ಅಂತ, ತುಂಬ ರಿಲೀಫ್ ಸಿಗ್ತದೆ ಅಂತ.
ಈಗ ಇದನ್ನು ಕುದಿಲಿಕ್ಕೋಸ್ಕರ ಬಿಡ್ತೇನೆ. ನೀರು ಕೂಡ ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ಹಾಕಲಿಕ್ಕೆ ಉಂಟು. ಇದು ಹಾಲು ತುಂಬ ದಪ್ಪ ಇತ್ತು, ಅದಕ್ಕೋಸ್ಕರ ನಾನು ಅರ್ಧ ಗ್ಲಾಸಿಗಿಂತ ಸ್ವಲ್ಪ ಹೆಚ್ಚೇ ಹಾಕಿದ್ದೇನೆ ನೀರು ಕೂಡ. ಫ್ರೆಂಡ್ಸ್, ನೀವು ನನ್ನ ಚಾನೆಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದಾದ್ರೆ ಒಂದು ಸಬ್ಸ್ಕ್ರೈಬ್ ಕೂಡ ಮಾಡಿ, ಲೈಕ್ ಕೂಡ ಮಾಡಿ, ಹಾಗೂ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ ಮೂಲಕ ಕೇಳಿ ಫ್ರೆಂಡ್ಸ್. ಹಾಗೂ ನಿಮಗೆ ನನ್ನ ಈ ವಿಡಿಯೋ ಹೇಗೆ ಅನಿಸಿತು ಅಂತ ಕಮೆಂಟ್ ಮೂಲಕ ನನಗೆ ವಿವರಿಸಿ ಹೇಳಿ, ಏನಂತಾರೋದು ಕಮೆಂಟ್ ಬಾಕ್ಸ್ ಮೂಲಕ ಹೇಳಿ. ಈಗ ಇಲ್ಲಿ ನೋಡಿ ರೆಡಿ ಆಯಿತು. ಸ್ವಲ್ಪ ಹೊತ್ತು ಈಗ ಕುದಿದ್ರೆ ಸಾಕು, ಜಾಸ್ತಿ ಕುದಿಬಾರ್ದು. ಹಾಲು ನೀರೆಲ್ಲ ಹಾಕಿದ ಮೇಲೆ ಜಾಸ್ತಿ ದಪ್ಪನ ಮಾಡಬಾರ್ದು, ಮುದ್ದೆ ಥರ ಆಗ್ತದೆ. ಅದಕ್ಕೋಸ್ಕರ ಇದನ್ನು ತೆಳುವಾಗಿ ಇಡಬೇಕು. ಆಮೇಲೆ ಇಲ್ಲಿ ನೋಡಿ ಬಿಸಿ ಬಿಸಿಯಾದ ಹರಿರವನ್ನು ನಾನೀಗ ಒಂದು ಬೌಲ್ಗೆ ಹಾಕ್ತಾ ಇದ್ದೇನೆ. ಇಲ್ಲಿ ಕೂಡ ತುಂಬಾ ಶೀತ, ಕೆಮ್ಮು ಹಾಗೂ ಜ್ವರವದ್ದು ತುಂಬ ನೋಡಿದ್ರಲ್ಲ ಫ್ರೆಂಡ್ಸ್. ಎಲ್ಲಿ ನೋಡಿದರೂ ಎಲ್ಲರ ಮನೆಯಲ್ಲಿಯೂ ಈಗ ಜ್ವರ, ಗಂಟಲು ನೋವಂತಲೇ ಇರೋದು. ಎಲ್ಲ ಕಡೆಯೂ ಇದು ಈಗ ಎಲ್ಲ ಕಡೆಯೂ ಇದೇ ಥರ. ಎಲ್ಲಿ ನೋಡಿದರೂ ಎಲ್ಲ ಮನೆಯಲ್ಲಿ ಜ್ವರದಿಂದನೇ ಇದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಿಮ್ಮ ಮನೆಯಲ್ಲಿ ಕೂಡ ಈ ಥರ ಯಾರಿಗಾದರೂ ಜ್ವರ ಬಂದು ಏನು ಇಷ್ಟ ಆಗಲಿಲ್ಲ ಅಂದರೆ, ಏನಾದರೂ ಸ್ವೀಟ್ ತಿನ್ನಬೇಕಂದ್ರೆ, ಗಂಟಲು ನೋವಿದ್ರೆ ಈ ಥರ ಮಾಡಿಕೊಡಿ. ನಾನಿನ್ನು ಸಿಗ್ತೇನೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಟಾಟಾ, ಬಾಯ್, ಟೇಕ್ ಕೇರ್.